ಸಂಸಾರದಲ್ಲಿರೋ ಮುಸುರೆತ್ತಿಕೊಳ್ಳು. ಅದಕ್ಕೆ ನಮ್ಮ ಸರ್ಕಾರ ಬೇಟಿ ಬಚಾವ್ ಬೇಟಿ ಪಢಾವ್ ಅನ್ನೋ ಯೋಜನೆ ಮಾಡಿದ್ದಾರೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಹೆಣ್ಮಕ್ಳು ಓದಿ ಏನ್ ಮಾಡ್ತಿದ್ದಾರೆ ಮ್ಯಾಮ್? ಎಲ್ಲ ನಮ್ ಗಂಡ್ ಮಕ್ಳೇ ಮಾಡ್ತಿರೋದು. ಹೆಣ್ಣು ದೇಶದ ಕಣ್ಣು ಕಂಡ್ರಪ್ಪ. ಶಾಂತಿ ಮಂತ್ರ ಹೇಳಿದ ಮದರ್ ತೆರೇಸಾ, ಆಕಾಶಕ್ಕೇರಿದ ಕಲ್ಪನಾ ಚಾವ್ಲಾ, ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ. ಅಷ್ಟೇ ಯಾಕೆ ನಮ್ಮ ಸುಧಾಮೂರ್ತಿ ಕೂಡ. ಇವರೆಲ್ಲರೂ ಕನ್ನಡದ ಹೆಣ್ಣು ಮಕ್ಕಳು. ಅದಕ್ಕೆ ಹೇಳೋದು ಹೆಣ್ಣು ಮಕ್ಕಳನ್ನು ಓದಿಸಬೇಕು ಅಂತ. ಗಂಡು ಮಕ್ಕಳು ಓದಿ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ. ಆದರೆ ಹೆಣ್ಣು ಮಕ್ಕಳು ಹಾಗಲ್ಲ. ಅವರು ಮನೆ ಮಕ್ಕಳಿಗೂ ಹೇಳಿಕೊಡುತ್ತಾರೆ. ಯಾಕ್ರಮ್ಮಯ್ಯ, ಏನಾಯ್ತು? ಇಷ್ಟು ಅವಸರದಲ್ಲಿ ಬರುತ್ತಿದ್ದೀಯಾ? ಕ್ಲಾಸಿನಲ್ಲಿ ಜಗನಲ್ಲ ನನಗೆ ಬರೆಯುತ್ತ ಬರುತ್ತೆ ಮ್ಯಾಮ್. ಹೌದಾ? ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೇಗಾಯ್ತಂತೆ? ಅವನು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಿಲ್ಲ ಅಂತ ಹಾಗಾಗಿ ಹೀಗಾಯ್ತು ಅಂತ ಹೇಳ್ತಾ ಇದ್ದಾರೆ ಮ್ಯಾಮ್. ನೋಡಿದ್ರ ಮಕ್ಕಳೇ, ಮೊಬೈಲ್ ಯೂಸ್ ಮಾಡೋದ್ರಿಂದ ಏನೆಲ್ಲ ತೊಂದರೆಗಳಾಗುತ್ತವೆ. ನಮ್ಮ ಮನೆಯಲ್ಲಿ ಯೂಸ್ ಮಾಡುತ್ತೇವೆ ಮ್ಯಾಮ್, ನಮಗೇನು ತೊಂದರೆ ಆಗಿಲ್ಲ. ತೊಂದರೆ ಆಗಿಲ್ಲ ಅನ್ಕೊಂಡಿದ್ದೆ ತಪ್ಪು. ನಿಮಗೆ ಗೊತ್ತಾಗದೆ ಎಷ್ಟೋ ತೊಂದರೆಗಳಿಗೆ ಒಳಗಾಗಿದ್ದೀರಾ. ಮ್ಯಾಮ್ ನಾನು ಮೊಬೈಲ್ ಅಲ್ಲಿ ಪಬ್ಜಿ ಆಡ್ತೀನಿ ಮ್ಯಾಮ್. ಅದಕ್ಕೆ ನೀನ್ ಮಾರ್ಕ್ ಜೀರೋ ಕುತ್ಕೋ. ಮ್ಯಾಮ್ ಜಾಸ್ತಿ ಮಾರ್ಕ್ ಬರೋದಕ್ಕೆ ಏನ್ ಮಾಡ್ಬೇಕು ಮ್ಯಾಮ್? ಮೊಬೈಲ್ ಈ ತರ ಉಪಯೋಗ ಬಾರದ ಕೆಲಸ ಬಿಟ್ಟು ಡೈಲಿ ಪುಸ್ತಕ ತೆಗೆದುಕೊಂಡು ಓದಬೇಕು. ಅಯ್ಯೋ ಹೋಗಿ ಮ್ಯಾಮ್, ಡೈಲಿ ಯಾರು ಓದ್ತಿದ್ದಾರೆ? ಓದಿದವರೆಲ್ಲ ಕೆಲಸ ಇಲ್ಲದೆ ಅಲಿತಿದ್ದಾರೆ. ಚಿಕ್ಕಣ್ಣ, ಓದು ಕಲಿಕೆ ಅನ್ನೋದು ಬರೀ ಕೆಲಸಕ್ಕಾಗಿ ಅಲ್ಲ. ಸಮಾಜದಲ್ಲಿ ಆತ್ಮಸ್ಥೈರ್ಯದಿಂದ ಬದುಕಲಾದರೂ ಓದಲೇಬೇಕು. ಮ್ಯಾಮ್ ನಮ್ಮ ಅಪ್ಪನೂ ಓದಿಲ್ಲ, ಆದ್ರೂ ಸಮಾಜದಲ್ಲಿ ಬದುಕುತ್ತಾರಲ್ಲ. ನಿಜ ಶರತ್, ಅವರು ಓದಿಲ್ಲ. ಅದಕ್ಕೆ ಅವರಿಗೆ ಓದಿನ ಬೆಲೆ ಗೊತ್ತು. ನಾವಾದ್ರೂ ಓದಿಲ್ಲ, ನಮ್ಮ ಮಕ್ಕಳಾದರೂ ಓದಲಿ ಎಂದು ಕಷ್ಟಪಟ್ಟು ದುಡಿದು ಸಾಕುತ್ತಿದ್ದಾರೆ. ಹೌದು ಮ್ಯಾಮ್, ನಮ್ಮ ಅಪ್ಪಮ್ಮನ್ನು ಕೂಡಿ ಹಗಲರಾತ್ರಿ ದುಡ್ಡು ನಮ್ಮನ್ನು ಓದಿಸುತ್ತಾರೆ. ನೋಡಿದ್ರಾ, ಅವರು ನಿಮಗೆ ಕೆಲಸ ಸಿಗಬೇಕು ಅಂತ ಓದಿಸುತ್ತಿಲ್ಲ, ಸಮಾಜದಲ್ಲಿ ಗೌರವ ಸಿಗೋ ವ್ಯಕ್ತಿಯಾಗಲಿ ಅಂತ ಓದಿಸುತ್ತಿದ್ದಾರೆ. ವಿದ್ಯೆ ಸಿಕ್ತು ಅಂದ್ರೆ ದೇಶದ ಯಾವುದೇ ಮೂಲೆಗೂ ಹೋದ್ರೂ ಕೆಲಸ ಸಿಗುತ್ತೆ. ತಪ್ಪಾಯ್ತು ಮ್ಯಾಮ್. ಯಾಕ್ರ ಮಕ್ಕಳೇ, ಏನಾಯ್ತು? ಮ್ಯಾಮ್ ನಾನು ದಿನಾಲೂ ಮನೆಯಲ್ಲಿ ಮೊಬೈಲ್ ಯೂಸ್ ಮಾಡುತ್ತೇನೆ ಮ್ಯಾಮ್. ನಾವು ಕ್ಲಾಸ್ಗೆ ಚಕ್ಕರ್ ಹೊಡಿತೀವಿ. ನಮ್ಮ ಅಪ್ಪ ಅಮ್ಮ ಹೇಳಿದ ಮಾತು ಕೇಳೋದಿಲ್ಲ ಮ್ಯಾಮ್. ಇನ್ಮೇಲಾದ್ರೂ ಬುದ್ಧಿ ಕಲಿತೀರಾ? ಹೌದು ಮ್ಯಾಮ್, ಇನ್ಮೇಲಾದ್ರೂ ನಾವು ಓದಿ ದೇಶದ ಒಳ್ಳೆ ಪ್ರಜೆಗಳಾಗುತ್ತೇವೆ ಮ್ಯಾಮ್. ನಿಮಗೆ ಎಲ್ಲ ಗೊತ್ತಾಯ್ತು ಅಲ್ಲ? ಶಿಕ್ಷಣ ಕಲಿಲಿಕ್ಕೆ